ದಿನಾಂಕ 9/1/2026 ನಂದೀಶ್ ರವರು ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನು ನೀಡಿರ್ತಾರೆ. ಇವರು KSRTC ಚಾಲಕರಾಗಿರ್ತಾರೆ. KSRTC ಶೌಚಾಲಯ ಪಕ್ಕ KSRTC ಬಸ್ ಸ್ಟ್ಯಾಂಡ್ ಶೌಚಾಲಯ ಪಕ್ಕದಲ್ಲಿ ಇವರು ಒಂದು ಬೈಕ್ ನಿಲ್ಲಿಸಿ ಅವರು ಕೆಲಸಕ್ಕೆ ಹೋಗಿ ಸಂಜೆ ಬಂದು ನೋಡಿದಾಗ ಆ ಬೈಕ್ ಕಳ್ಳತನ ಆಗಿರೋದು ಕಂಡು ಬಂದಿರುತ್ತೆ. ಇದರ ಸಂಬಂಧವಾಗಿ ಅವರು ದೂರು ನೀಡಿದ್ದು, ಇದು ಮೊಕದ್ದಮೆ ಸಂಖ್ಯೆ 7/26 ಕಲಂ 303 ಸಬ್ ಕ್ಲಾಸ್ 2 BNS ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಅಡಿಷನಲ್ SP ರವರಾದ ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಯಶವಂತ್ ಕುಮಾರ್ ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು, PSI ಶಿವಲಿಂಗ ದಳವಾಯಿ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿಯರಾದ ಮಾದೇಶ್ ಮತ್ತು ವಿಕಾಸ್ ರವರು 3 ಜನ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಿಂತು ವಾಚ್ ಮಾಡಿದಾಗ 3 ಜನ ಅಪರಿಚಿತರು ಬರ್ತಾರೆ. ಅದರಲ್ಲಿ ಒಬ್ಬ ಬೈಕ್ ಮೇಲೆ ಕೂತಿರ್ತಾನೆ, ಇನ್ನು ಇಬ್ಬರು ಇಳಿದು ಬೇರೆ ಬೈಕ್ನಲ್ಲಿ ಹತ್ತು ಅವರು ಲಾಕ್ ಓಪನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವಾಗ ವಿಚಾರ ಮಾಡಲಾಗಿ ಅವರು ತಬ್ಬಿಬ್ಬಾಗ್ತಾರೆ. ನಂತರ ಅವರನ್ನು ವಿಚಾರ ಮಾಡಿದಾಗ ಕೂಲಂಕುಷವಾಗಿ ತಿಳಿದು ಬರ್ತದೆ. ಅವರ ಹೆಸರು ಒಬ್ಬನ ಹೆಸರು ಕಾರ್ತಿಕ್, ಕಾಮನಕೆರೆ, ಮೈಸೂರು ತಾಲೂಕವರು. ಇನ್ನೊಬ್ಬರು ಸಾಗರು, ಬಾಣಸಮುದ್ರ ಗ್ರಾಮ, ಮಳವಳ್ಳಿಯವರು. ಮತ್ತು ಇನ್ನೊಬ್ಬ ಪ್ರಜ್ವಲ್, ಮಳವಳ್ಳಿ ಟೌನ್ ರವರು. ಇವರು ಸುಮಾರು 1.5 ವರ್ಷದ ಹಿಂದೆ ಎಲ್ಲರೂ ಬಾರ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ತದನಂತರ ಈ ಕೆಲಸನ ಬಿಟ್ಟು ಕಳ್ಳತನ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ 19 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಗೆ ಸೇರಿದ 10 ಬೈಕ್ಗಳು, ಮೈಸೂರು ಸಿಟಿಗೆ ಸೇರಿದ 1 ಬೈಕು, ಚಾಮರಾಜನಗರ ಡಿಸ್ಟಿಕ್ ಸೇರಿದ 4, ಮಂಡ್ಯ ಡಿಸ್ಟಿಕ್ ಸೇರಿದ 4 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಮಳವಳ್ಳಿ DSP ಯಶವಂತ್ ಕುಮಾರ್, ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್, PSI ಶಿವಲಿಂಗ ದಳವಾಯಿ ಹಾಗೂ ಸಿಬ್ಬಂದಿಗಳ ASI ಆದ ಸುರೇಶ್ ಗೋಪಾಲ್ ಹಾಗೂ ಸಿಬ್ಬಂದಿಗಳಾದ ಮಾದೇಶ, ಮಹಾದೇವಸ್ವಾಮಿ, ವಿಕಾಸ್, ಹರ್ಷವರ್ಧನ್ ಮತ್ತು ಹಲಗೂರು ವೃತ್ತದ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳಾದ ಪ್ರಭುಸ್ವಾಮಿ, ರಿಯಾಜ್ ಪಾಷಾ, ಶ್ರೀನಿವಾಸ್, ಮಧುಕಿರಣ್ ರವರಿಗೆ ಶ್ಲಾಘಿಸಲಾಗಿದೆ. ಬೈಕ್ ಅಲ್ಲಲ್ಲ, ಆಲ್ ಟೈಪ್ಸ್ ಆಫ್ ಬೈಕ್ ಇದೆ. ಹೆಚ್ಚು ಸ್ಪ್ಲೆಂಡರ್ ಇದೆ ಅಷ್ಟೇ, ಕೀ ಈಸಿಯಾಗಿ ಓಪನ್ ಆಗುತ್ತೆ. ಕಳ್ತನ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು ಅಂತ ಮಾಡಿರ್ತಾರೆ. ಬೇರೆ ಬೇರೆ ಕಡೆ ಇದೆ, ಬನ್ನೂರು ಇದೆ, ಕೆಲವು ಏನು ಒಬ್ರು ಹೇಳಿ ಏನು ಸ್ನೇಹಿತರ ಮುಖಾಂತರ ಬೇರೆ ಕಡೆ ಮಾರಾಟ ಮಾಡ್ತಾ ಇತ್ತು ಕದ್ದಿದ್ದು ಬೇಕು. ಕೆಲವೊಂದು ಹಂಗೆ ಇಟ್ಟಿದ್ರು, ಕೆಲವೆಲ್ಲ ಮಾರಾಟ ಮಾಡಿದ್ರು.